ಮೈಕಾಂತಿಗೊಪ್ಪುವ ಪಿತಾಂಬರ ನೊಟ್ಟು ತಳತಳಿಸುವ ಬಂಗಾರ ಧರಿಸಿ ಕಾವ್ಯಕ್ಕೆ ನೂಪು ಗಳಿಸ್ತ ಮೊದಲಂತೆ ನರ್ತಿಸುವ ಈ ನಿನ್ನ ನರ್ತನೆ, ಈ ನಿನ್ನ ವಯ್ಯಾರವನಪ್ಪು ನನ್ನನ್ನು ಹುತ್ತಿನನ್ನಾಗಿ ಮಾಡಿದೆ. ನೋಡಿ, ನಿಮ್ಮ ಪ್ರೇಮ ಸಂಕೋಲೆಯಲ್ಲಿ ಬಂಧಿತಳಾಗಿರುವ ನನಗೆ ನಿಮ್ಮ ಜೊತೆ ಜೀವನ ಕಳೆದು ನನ್ನ ಜೀವನ ಸಾರ್ಥಕ ಮಾಡಬೇಕು ಅನ್ನಿಸ್ತಾ ಇದೆ. ನಿನ್ನ ಆಸೆಯೇ ನನ್ನ ಆಸೆ, ಆದರೂ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ನೋಡಿ, ನಿರ್ಭಯವಾಗಿ ನಾವು ಜೀವನ ಮಾಡುತ್ತಿರುವಾಗ ಯಾವ ಕಾಲಕ್ಕೂ ಭಯ ಪಡುವಂತಿಲ್ಲ, ಯಾರಿಗೂ ಆತಂಕ ಪಡುವಂತಿಲ್ಲ. ನಳಿನಿ, ಜೀವನದಲ್ಲಿ ಜನಕ್ಕಂತೂ ಅಂಜಿನ ಮಗನೇ ಅಲ್ಲ, ಆದರೂ ಮನಕಂತೂ ಬಾಳಬೇಕಲ್ಲ. ಆಲೋಚನೆಯಲ್ಲಿ ಅರ್ಧ ವಯಸ್ಸುಗಳಿದರೆ ಮುಂದೇನು ಅಂತ ಮುಂದಾಲೋಚನೆ ಮಾಡುವಷ್ಟು ಮಂದ ಬುದ್ಧಿಯ ಕುರಿ ನಾನಲ್ಲ. ನನಗೂ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಮನೆ ಮಾಡಿವೆ. ಮತ್ತೇಕೆ ಆದರೆ ಎಂಬ ಉದ್ಗಾರದ ಮಾತು. ನಳಿನಿ, ಸುಖ ಸಂತೋಷದಿಂದ ಕಾಲ ಕಳೆಯಬೇಕಾದರೆ ಮುಖ್ಯವಾಗಿ ಹಣ ಬೇಕು. ನೀವು ಹಣಕ್ಕೆ ಬೆಲೆ ಕೊಡ್ತೀರೋ ಅಥವಾ ನನ್ನ ಪ್ರೀತಿಗೆ ಬೆಲೆ ಕೊಡ್ತೀರೋ? ಮೊದಲು ಹಣ, ಆನಂತರ ಪ್ರೀತಿ. ಗಂಡು ಹಣಕ್ಕಾಗಿ ತನ್ನನ್ನು ಮಾರಿಕೊಳ್ಳುವುದು ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಹೆಣ್ಣಿನ ಅಹಿಂಸೆ ಅತ್ಯಾಚಾರ ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ಹಾಗಾದ್ರೆ ನಿಮ್ಗೆ ಹಣ ಎಷ್ಟು ಬೇಕು ಹೇಳಿ. ಅಂದರೆ ನೀನು ನನಗೆ ಬೆಲೆ ಕಟ್ಟುವೆಯಾ? ಗಂಡಿನ ಸಂತೆಯಲ್ಲಿ ಗಂಡು ಕೋಳಿಯನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಗಂಡು ಕೋಳಿಯನ್ನು ಖರೀದಿಸುವುದಕ್ಕೆ ಬೆಲೆ ಕಟ್ಟುವುದರಲ್ಲಿ ತಪ್ಪಿಲ್ವಲ್ಲ. ನಾವಿಬ್ಬರು ಸುಖ ಸಾಮ್ರಾಜ್ಯದಲ್ಲಿ ರಾಜಾರಾಣಿಯರಾಗಿ ಮೆರೆಯಬೇಕಾದರೆ ರಾಜಾರಾಣಿಯರಿಗೆ ಮೆರೆಯಬೇಕು. ಮುಖ್ಯವಾಗಿ 1 ಲಕ್ಷ ಹಣ ಬೇಕೇ ಬೇಕು. ಇಷ್ಟೇ ತಾನೇ? ಬರೀ 1 ಲಕ್ಷ ಅಂದರೆ ನನ್ನ ಮಾತಿಗೆ ಇಷ್ಟೊಂದು ಲಕ್ಷವೇ? ನೋಡು, ನಾನು ಮನಸ್ಸು ಮಾಡಿದ್ದೆ ನಿಜವಾದ್ರೆ ಕೇವಲ 3 ರಾತ್ರಿಯಲ್ಲಿ 3 ಲಕ್ಷ ಹಣ ಗಳಿಸಬಹುದು. ಏನು ಮಾತನಾಡ್ತಿರುವೆ? ಇಂಥ ಅಸಹ್ಯ ಮಾತನಾಡೋದು ನಾಚಿಕೆ ಆಗಬೇಕು ನಿನಗೆ. ನಾಚಿಕೆ ತರುವುದು ನರ್ತನೆ ಮಾಡುವ ನನಗೆ ಇಲ್ಲಿಂದ ನಾಚಿಕೆ ಬರಬೇಕು. ನೋಡು, ನಿಮ್ಮನ್ನು ಖರೀದಿಸುವ ಮೂಲಕ ನಾನು ನರ್ತನೆ ಮಾಡಿ ಹಣ ಗಳಿಸುತ್ತೇನೆ ಎಂದೆ. ಅಂದರೆ ಮತ್ತೆ ನೀನು ಕಂಡವರೆದುರು ಈ ನಿನ್ನ ಅಂಗಾಂಗ ಪ್ರದರ್ಶಿಸಿ ಹಣ ಸಂಗ್ರಹಿಸಬೇಕೆಂದಿರುವೆಯಾ? ನೋಡಿ, ನೀವು ಮಿತಿ ತಪ್ಪಿ ಮಾತನಾಡುತ್ತಿರುವಾಗ ನಾನು ಕೇಳಿದ ಮಾತು ನಿಮ್ಮ ಕೇಳಿ ತಪ್ಪಾಯಿತು. ಏನು ಹೇಳಿದೆ? ಕೇವಲ 3 ರಾತ್ರಿ ಎಂದ ಮಾತು ನಿಮಗೆ ಅಸಹ್ಯವಾಗುತ್ತಿದೆ ಅಲ್ವಾ? ಹೌದು, ಮತ್ತೆ ನೋಡು, ನಾನು 3 ರಾತ್ರಿಯಲ್ಲಿ ಹಣ ಗಳಿಸುತ್ತೇನೆ ಎಂದಿದ್ದು ನಾನು ನರ್ತನೆ ಮಾಡಿ ಕಣ್ಣು ತಂಪು ಮಾಡಿ ನೋಡುವರ ದೃಷ್ಟಿಯಲ್ಲಿ ಹಣ ಗಳಿಸುತ್ತೇನೆ ಅಂತ ಹೇಳಿದ್ದೇನೆ ಹೊರತು ಮತ್ಯಾವ ಉದ್ದೇಶದಿಂದ ಅಲ್ಲ. ಅದೇಕೋ ಇಂದು ನಮ್ಮಿಬ್ಬರ ಮಧ್ಯ ಮಾತಿನ ವಿರಸವು ತಲೆದೂರುತ್ತಿದೆ. ಈ ವಿಷಯ ಇಲ್ಲಿಗೆ ಸಾಕು ಮಾಡಿಬಿಡು. ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ. ನೋಡಿ, ನಿಮ್ಮ ಪ್ರೀತಿಗೆ ನಾನು ಮನಸ್ಸೊತ್ತಿದ್ದೇನೆ. ನನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಅದೆಷ್ಟು ಸಾವಿರ ಗಂಡಸರು ಬಂದಿದ್ದರು. ಅವರನ್ನು ತಿರಸ್ಕಾರ ಮಾಡಿ ನಿಮ್ಮ ಪ್ರೀತಿಗೆ ಒಪ್ಪಿಕೊಂಡು ನಿಮ್ಮನ್ನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಒಂದು ವೇಳೆ ನನಗೇನಾದ್ರೂ ಮೋಸ ಮಾಡಿದ್ದ ನಿಜವಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಾಯಿ ನರಿಗೆ ಆಹಾರವಾಗಿ ಮಾಡಿಬಿಡ್ತೀನಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಬನ್ನಿ ರಾಜ, ನಿಮ್ಮ ಪ್ರೀತಿಯಲ್ಲಿ ನಾನು ಮನಸೋತು ಹೋಗಿದೆ. ಐ ಲವ್ ಯು ರಾಜ.